ಹಲೋ ಹಾಯ್ ಜೈನ್ ಟು ಎವ್ರಿವನ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೊಂದು ಕ್ಲೋಸ್ ಟೆಸ್ಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ಸ್ನೇಹಿತರೆ, ಕ್ಲೋಸ್ ಟೆಸ್ಟ್ ಹಿಂದಿನ ಕ್ಲಾಸ್ನಲ್ಲಿ ನಾವು ಇಂಟ್ರೊಡಕ್ಷನ್ ಮತ್ತು ಒಂದು ಕ್ಲೋಸ್ ಟೆಸ್ಟ್ ಎಕ್ಸಾಂಪಲ್ ಆಗಿ ನೋಡಿದ್ವಿ. ಸೊ ನಾವು ಇವತ್ತು ಮತ್ತೊಂದು ಕ್ಲೋಸ್ ಟೆಸ್ಟ್ನೊಂದಿಗೆ ಪ್ರೀವಿಯಸ್ ಇಯರ್ ಬಿಡಿಸ್ಕೊಂತ ಹೋಗೋಣ, ಅಂದರೆ ನಮ್ಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತಾ. ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಕ್ಲೋಸ್ ಟೆಸ್ಟ್ ನೋಡ್ಕೊತ ಹೋಗೋಣ. ನಾವು ನಮ್ಮದು ಟ್ರಿಕ್ಸ್ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಒಂದನೇ ದಿನ ಒಂದು ಪ್ಯಾಸೇಜ್ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜನ್ನು ಓದಬೇಕು. ಓದಿದ್ದು ಎದ್ರ ಬಗ್ಗೆ ಐತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆಕ್ಸ್ಟ್ ಒನ್ ಬೈ ಒನ್ ಫಿಲ್ ಬ್ಲಾಂಕ್ಸ್ ಸಾಲ್ವ್ ಮಾಡ್ಕೊಂತ ಹೋಗಬೇಕು. ಆ ರೀತಿಯಾಗಿ ಈಗ ಬಿಡಿಸ್ಕೊಂತ ಹೋಗೋಣ ಸ್ನೇಹಿತರೆ. ಅಗೇನ್ ಪ್ಲೇನ್ carrying 43 passengers was dashed to crash land. When its landing gear got dashed, only skill of the pilot was able to dash a major tragedy. Experts mechanics labored dash hours before could find the dash of the mechanic failure. ಸ್ನೇಹಿತರೆ, ನಾವು ನೋಡ್ಬೋದು ಒಂದು ಪ್ಲೇನ್ ಲ್ಯಾಂಡಿಂಗ್ ಆಗೋದ್ರ ಬಗ್ಗೆ ಮಾತಾಡೋಂತಾನ. ಒಂದು ಪ್ಲೇನ್ ಅಂತಂದಪ್ಪ ಅಂತಂದ್ರೆ ಅಗೇನ್ ಪ್ಲೇನ್ ಅಂದ್ರೆ ಬೃಹತ್ವಾದಂಥ ಒಂದು ಪ್ಲೇನ್. ಸೊ ಲ್ಯಾಂಡಿಂಗ್ ಬಗ್ಗೆ ಮಾತಾಡೋಂತಾನಪ್ಪ ಅಂತಂದ್ರೆ ಡ್ಯಾಶ್ ಕ್ರ್ಯಾಶ್ ಅಂತ ಏನೋ ಮಿಸ್ಟೇಕ್ ಆಗೈತಿ, ಕ್ರ್ಯಾಶ್ ಆಗೈತಿ. ಸೊ ಲ್ಯಾಂಡಿಂಗ್ ಬಗ್ಗೆ ಅಲ್ಲಿ ಬರ್ತಕ್ಕಂತಹ ನಮ್ಗೆ ತಲೆಯಾಗ ಏನು ಬರ್ಬೇಕಪ್ಪ ಅಂತಂದ್ರೆ ಲ್ಯಾಂಡಿಂಗ್ ಬಗ್ಗೆ ಮಾತಾಡೋಂತಾನ. ಅದು ಕ್ರ್ಯಾಶಿಂಗ್ ಲ್ಯಾಂಡಿಂಗ್ನಾಗ ಮಾತಾಡೋಂತಾನ. ಸೊ ನಾವು ಇಲ್ಲಿ ಆ ಪದಗಳು ನಮ್ಗೆ ಬಂದ್ಬಿಡ್ಬೇಕು ಮೈಂಡ್ನಾಗ. ಸೊ ನಾವಿಲ್ಲಿ ಸಾಲ್ವ್ ಮಾಡೋಕೆ ಈಸಿ ಆಗುತ್ತಾ ನೋಡ್ಬೋದು ಸ್ನೇಹಿತರೆ. ಅಗೇನ್ ಪ್ಲೇನ್ ಕ್ಯಾರಿಂಗ್ 43 passengers ವಾಸ್ ಡ್ಯಾಶ್ ಟು ಕ್ರ್ಯಾಶ್ ಲ್ಯಾಂಡ್. ಸ್ನೇಹಿತರೆ, ನಾವು ನೋಡ್ಬೋದು ಆಪ್ಷನ್ ಎ ಬಂಪ್ಡ್ ಆಗುತ್ತಾ. ಸೊ ರಾಂಗ್ ಆಗುತ್ತಾ. ಫೋರ್ಸ್ಡ್ ಅನ್ನೋದು ಕರೆಕ್ಟ್ ಆಗುತ್ತಾ. ಪುಷ್ಡ್ ಅನ್ನೋದು ಪುಷ್ಡ್ ಅಂತ ರಾಂಗ್ ಮೆಸೇಜ್ ಆಗುತ್ತಾ. ಅಗೇನ್ ಪ್ಲೇನ್ ಕ್ಯಾರಿಂಗ್ 43 passengers ವಾಸ್ ಫೋರ್ಸ್ಡ್ ಟು ಕ್ರ್ಯಾಶ್ ಲ್ಯಾಂಡ್ ಅಂದ್ರೆ ಫೋರ್ಸ್ಡ್ ಆಗಿ ಕ್ರ್ಯಾಶ್ ಲ್ಯಾಂಡ್ ಆಗುತ್ತದೆ. ಸೊ ಫೋರ್ಸ್ಡ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ವೆನ್ ಇಟ್ಸ್ ಲ್ಯಾಂಡಿಂಗ್ ಗೇರ್ ಗಾಟ್ ನೋಡ್ಬೋದು ಸ್ನೇಹಿತರೆ. ವೆನ್ ಇಟ್ಸ್ ಲ್ಯಾಂಡಿಂಗ್ ಗೇರ್ ಗಾಟ್ ಸ್ಟಕ್ ಅಪ್ ಅಂದ್ರೆ ಹೋಲ್ಡ್ ಅಂದಂಗೆ ಹಿಡಿದುಕೊಳ್ಳುವುದು, ಅಂದ್ರೆ ಗೇರ್ ಸರಿಯಾಗಿ ಇದಾಕಿರಂಗಿಲ್ಲ, ಸ್ಟಕ್ ಆಗಿರ್ತೈತಿ. ಸೊ ಸ್ಟಕ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಗ್ಲೂಡ್, ಕಾಟ್, ಫಿಕ್ಸ್ಡ್ ಇದು ರಾಂಗ್ ಯೂಸೇಜ್ ಆಗುತ್ತಾ. ಸ್ಟಕ್ ಅಪ್ ಅಂತಂದ್ರೆ ಕರೆಕ್ಟ್ ಆಗುತ್ತಾ, ಕರೆಕ್ಟ್ ಯೂಸೇಜ್ ಆಗುತ್ತಾ. ಅಂದ್ರೆ ಗೇರ್ ಹಿಡ್ಕೊಂಡ್ಬಿಡ್ತೈತಿ. ಸೊ ಸರಿಯಾಗಿ ಬೆಳಂಗಿಲ್ಲ. ಸೊ ಆ ರೀತಿಯಾದಂತಹ ಸ್ಟಕ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಓನ್ಲಿ ಸ್ಕಿಲ್ ಆಫ್ ದ ಪೈಲಟ್ ವಾಸ್ ಏಬಲ್ ಟು ಡ್ಯಾಶ್. ಓನ್ಲಿ ಸ್ಕಿಲ್ ಆಫ್ ದ ಪೈಲಟ್. ಈಗ ಗೇರ್ ಸ್ಟಾಕ್ ಆಗೈತಿ, ಕ್ರ್ಯಾಶಿಂಗ್ ಲ್ಯಾಂಡಿಂಗ್ ಮಾಡಕ್ಕಂತ ಕ್ರ್ಯಾಶ್ ಆಗುತ್ತೈತಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪೈಲಟ್ನ ಕೌಶಲ್ಯತೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಓನ್ಲಿ ಸ್ಕಿಲ್ ಆಫ್ ದ ಪೈಲಟ್ ವಾಸ್ ಏಬಲ್ ಟು ಡ್ಯಾಶ್ ಅ ಮೇಜರ್ ಟ್ರಾಜಿಡಿ. ಒಂದು ಮೇಜರ್ ಟ್ರಾಜಿಡಿನ ಏನಪ್ಪಾ ಅಂತ ನೋಡ್ಬೋದು ಸ್ನೇಹಿತರೆ. ಫಾರ್ಬಿಡ್, ಲಿಮಿಟ್, ಪ್ರಿವೆಂಟ್, ರೆಸ್ಟ್ರಿಕ್ಟ್. ಫಾರ್ಬಿಡ್ ರಾಂಗ್ ಹೋಗುತ್ತಾ, ಲಿಮಿಟ್ ರಾಂಗ್ ಹೋಗುತ್ತಾ, ರಿಸ್ಟ್ರಿಕ್ಟ್. ಪ್ರಿವೆಂಟ್ ಅಂದ್ರೆ ತಡೆಗಟ್ಟುವುದು, ಇದು ಕರೆಕ್ಟ್ ಯೂಸೇಜ್ ಆಗುತ್ತೆ ಸ್ನೇಹಿತರೆ. ಪ್ರಿವೆಂಟ್ ಅನ್ನೋದು ಏಬಲ್ ಟು ಪ್ರಿವೆಂಟ್ ಅ ಮೇಜರ್ ಟ್ರಾಜಿಡಿ. ದುರಂತವಾದಂಥ ಒಂದು ಅಂತ್ಯವನ್ನ ತಡೆಗಟ್ಟಲಿಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಪೈಲಟ್ನ ಸ್ಕಿಲ್, ಪೈಲಟ್ನ ಒಂದು ಕೌಶಲ್ಯತೆ ಬಹು ಪ್ರಾಮುಖ್ಯತೆವಾಗಿರ್ತೈತಿ. ಸೊ ಇಲ್ಲಿ ನಾವು ವರ್ಡನ್ನ ಡ್ಯಾಶ್ ಅಂತ ಇದ್ದಲ್ಲಿ ಪ್ರಿವೆಂಟ್ ಅ ಮೇಜರ್ ಟ್ರಾಜಿಡಿ. ಸೊ ನಾವಿಲ್ಲಿ ಕ್ಲೋಸೆಸ್ಟ್ ಅನ್ನ ಸಾಲ್ವ್ ಮಾಡ್ಬೇಕಾತಪ್ಪ ಅಂತಂದ್ರೆ ಈ ತರ ಶಬ್ದಗಳನ್ನ ಹಾಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಒಂದು ಲಿಮಿಟ್ ಅ ಮೇಜರ್ ಅಂದ್ರೆ ರಾಂಗ್, ಲಿಮಿಟ್ ಅಂದ್ರೆ ಲಿಮಿಟ್ ಇಲ್ಲ. ಫಾರ್ಬಿಡ್ ರಾಂಗ್ ಆಗುತ್ತಾ, ರೆಸ್ಟ್ರಿಕ್ಟಿವ್ ರಾಂಗ್ ಆಗುತ್ತಾ. ಸೊ ನಾವು ನೋಡ್ಬೋದು ಪ್ರಿವೆಂಟ್ ಅ ಮೇಜರ್ ತಡೆಗಟ್ಟಲಿಕ್ಕೆ. ಸೊ ಪ್ರಿವೆಂಟ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಪ್ರಿವೆಂಟ್ ಅ ಮೇಜರ್ ಟ್ರಾಜಿಡಿ ಒಂದು ದುರಂತವನ್ನು ತಪ್ಪಿಸಲಿಕ್ಕೆ ಪೈಲಟ್ ಒಂದು ಚಾಣಾಕ್ಷತೆ ಬಹುಮುಖ್ಯವಾಗಿರ್ತೈತಿ. ಸೊ ನಾವು ಪ್ರಿವೆಂಟ್ ಅನ್ನೋದು ಬಳಸಬೇಕಾಗತ್ತಾ ನೋಡ್ಬೋದು ಸ್ನೇಹಿತರೆ. ಎಕ್ಸ್ಪರ್ಟ್ಸ್ ಮೆಕ್ಯಾನಿಕ್ಸ್ ಲೇಬರ್ಡ್ ಡ್ಯಾಶ್ ಅವರ್ಸ್. ಡ್ಯಾಶ್ ಅವರ್ಸ್ ಅಪ್ಪ ಅಂತಂದ್ರೆ ಫಾರ್ ಅವರ್ಸ್. ಈ ವರ್ಕ್ಸ್ ಫಾರ್ ಅಂತ ಯೂಸ್ ಮಾಡ್ತೀವಿ. ಫಾರ್ 3 hours ಈ ತರ. ಸೊ ಫಾರ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತೆ. ಅದರ್ ದನ್ ಆಟ್, ಫ್ರಾಮ್, ಓವರ್. ಸೊ ನಾವು ವರ್ಕ್ ಬಗ್ಗೆ ಈ ವರ್ಕ್ ಫಾರ್ 2 days ಈ ತರ ನಾವು ಶಬ್ದಗಳನ್ನು ಬಳಸ್ತೀವಿ. ಸೊ ಫಾರ್ ಅವರ್ಸ್ ಕರೆಕ್ಟ್ ಯೂಸೇಜ್ ಆಗುತ್ತಾ. ಅವರ್ಸ್ ಬಿಫೋರ್ ಕುಡ್ ಫೈಂಡ್ ದ ಡ್ಯಾಶ್ ಆಫ್ ದ ಮೆಕ್ಯಾನಿಕ್ ಫೇಲ್ಯೂರ್. ಒಂದು ಮೆಕ್ಯಾನಿಕಲ್ ಫೇಲ್ಯೂರ್ ಆಗೈತಪ್ಪ ಅಂತಂದ್ರೆ ಅದು ಪ್ಲೇನ್ ಕ್ರಶಿಂಗ್ ಬಗ್ಗೆ. ಸೊ ಇಲ್ಲಿ ನೋಡ್ಬೋದು ನಾವು ಪ್ಲಾನ್ ರಾಂಗ್ ಯೂಸ್ ಆಗುತ್ತಾ, ಮೋಟಿವ್ ರಾಂಗ್ ಯೂಸ್ ಆಗುತ್ತಾ, ಏಜೆನ್ಸಿ ಅನ್ನೋದು ಕಾಸ್ ಒಂದು ಕಾರಣ. ಬಿಫೋರ್ ಕುಡ್ ಫೈಂಡ್ ದ ಕಾಸ್ ಆಫ್ ದ ಮೆಕ್ಯಾನಿಕ್ ಫೇಲ್ಯೂರ್. ಒಂದು ಮೆಕ್ಯಾನಿಕ್ ಫೇಲ್ಯೂರ್ ಒಂದು ಕಾರಣವನ್ನ ಫೈಂಡ್ ಮಾಡಿದ್ರು. ಸೊ ಕಾಸ್ ಅನ್ನೋದು ಕರೆಕ್ಟ್ ಆಗುತ್ತಾ. ಕಾಸ್ ಅಂದ್ರೆ ಕಾರಣ. ಸೊ ಇಲ್ಲಿ CAUSE ಕಾಸ್ ಕರೆಕ್ಟ್ ಯೂಸೇಜ್ ಆಗುತ್ತಾ. ಪ್ಲಾನ್ ಅಪ್ಪ ಅಂದ್ರೆ ರಾಂಗ್ ಯೂಸೇಜ್ ಆಗುತ್ತಾ. ಮೋಟಿವ್ ಅಂದ್ರೆ ರಾಂಗ್ ಯೂಸೇಜ್ ಆಗುತ್ತಾ. ಏಜೆನ್ಸಿ ಅಂದ್ರೆ ರಾಂಗ್ ಯೂಸೇಜ್ ಆಗುತ್ತಾ. ಕುಡ್ ಫೈಂಡ್ ದ ಕಾಸ್ ಆಫ್ ದ ಮೆಕ್ಯಾನಿಕಲ್ ಫೇಲ್ಯೂರ್. ಸೊ ಕಾಸ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಈ ರೀತಿಯಾಗಿ ನಾವು ಸರಿಯಾದ ಪದಗಳನ್ನು ಸರಿಯಾದ ಸಂದರ್ಭದಲ್ಲಿ ತುಂಬಿದರೆ ಸಾಕು ಸ್ನೇಹಿತರೆ. ಸೊ ಇದು ಸೆಕೆಂಡ್ ಕ್ಲೋಸೆಸ್ನ ಅನಲೈಸಿಸ್ ಸ್ನೇಹಿತರೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಅನಲೈಸಿಸ್ ಮಾಡಿರಿ, ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಸೊ ನಿಮ್ಗೆ ಎಕ್ಸಾಮ್ನಾಗ ಭಾಳ ಹೆಲ್ಪ್ ಆಗುತ್ತಾ. ಮತ್ತು ನೀವು ಡೈಲಿ 30 minutes ಕಂಟಿನ್ಯೂ ರೀಡಿಂಗ್ ಇಟ್ಕೋರಿ. ಸೊ ಅಂದ್ರೆ ನಿಮ್ಮದು ರೀಡಿಂಗ್ ಸ್ಕಿಲ್ ಜೊತೆಗೆ ಮತ್ತು ಓದೋ ಹವ್ಯಾಸ ನಿಮ್ದು ಇಂಪ್ರೂವ್ ಆಗುತ್ತಾ. ಸೊ ನಿಮ್ಗೆ ಕ್ಲೋಸೆಸ್ಟ್ ಭಾಳ ಇಂಪ್ರೂವ್ ಆಗುತ್ತಾ. ನಿಮಗೆ ಸಾಲ್ವ್ ಮಾಡೋಕೆ ಬಹಳಷ್ಟು ಸುಲಭ ಆಕೈತಿ. ಸೊ ಇದು ಇವತ್ತಿನ ಸೊಲ್ಯೂಷನ್ ಸ್ನೇಹಿತರೆ. ಸೊ ಇಲ್ಲಿವರೆಗೂ ಕ್ಲಾಸ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್.